ನಮಸ್ತೆ ಎಲ್ಲರಿಗೂ. ಭಾಳ ಖುಷಿ ಆಯಿತು ಇವತ್ತಿನ ಆರ್ಗನೈಸ್ ಮಾಡಿದ್ದಕ್ಕೆ. ನೀವೆಲ್ಲ ಬಂದಿದ್ದೀರಾ. ಸಾಕಷ್ಟು ಜನ ಎಸ್ಪೆಷಲಿ ಮೀಡಿಯಾದವರು, ಪ್ರೆಸ್ ಅವರೆಲ್ಲ ಸಾಕಷ್ಟು ಎನ್ಕರೇಜ್ ಮಾಡೋದಕ್ಕೆ ಅಂತಲೇ ಇವತ್ತು ಬಂದು ಭಾಳ ಒಳ್ಳೆಯ ರಿವ್ಯೂಸ್ ಹೇಳಿದ್ದಾರೆ. ಸಿನಿಮಾ ಬಗ್ಗೆ, ಪ್ರೆಸೆಂಟೇಷನ್ ಬಗ್ಗೆ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಆ್ಯಸ್ ಅ ಕ್ರೂ, ಸಿನಿಮಾ ಕ್ರೂ ಆಗಿ ವಿ ಆರ್ ರಿಯಲಿ ಥ್ಯಾಂಕ್ಫುಲ್. ನೀವೆಲ್ಲ ನಿಮ್ಮ ಟೈಮನ್ನು ಇವತ್ತಿನ ದಿನ ಡೆಡಿಕೇಟೆಡ್ ಆಗಿ ನಮಗೋಸ್ಕರ ಕೊಟ್ಟಿದ್ದು. ಒಂದೇ ರಿಕ್ವೆಸ್ಟ್ ಏನಂದರೆ, ಇವತ್ತು ನಿಮ್ಮ ಅನಿಸಿಕೆಗಳನ್ನ ಏನಿದೆ ಅದನ್ನು ಪ್ರಾಂಪ್ಟ್ ಆಗಿ ಆದಷ್ಟು ಇವತ್ತಿಂದನೇ ಅದನ್ನು ನೀವು ಸ್ಪ್ರೆಡ್ ಮಾಡಿ. 10ನೇ ತಾರೀಕು ಜನಗಳು ಅತಿ ಹೆಚ್ಚಾಗಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋ ಹಾಗೆ ಮಾಡಬೇಕು. ಈಗ ಆ ಜವಾಬ್ದಾರಿನ ನಿಮ್ಗೆ ಹಾಕಿದ್ದೀವಿ. ಈ ಸಿನಿಮಾ ನಿಮ್ಮ ವಸ್ತು. ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸೊ ದಯವಿಟ್ಟು ಸಿನಿಮಾನ ಬಂದು ನೋಡೋ ಹಾಗೆ ಎಲ್ಲರಿಗೂ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನಾವು ಕಳಕಳೆಯಿಂದ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇಮ್ಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಯಿತು ನೀವೆಲ್ಲ ಬಂದಿದ್ದು. ಸಿನಿಮಾ ನೋಡೋದಕ್ಕೆ ಏನಾದರೂ ಒಂದು ಕಾರಣಗಳು ಬೇಕು. ಹೆಚ್ಚಾಗಿ ಜನಗಳಿಗೆ ತನ್ನ ಜೀವನಕ್ಕೆ ಹತ್ತಿರ ಇರುವಂಥ ವಿಷಯ ಏನಾರು ಇದ್ದರೆ ಭಾಳ ಬೇಗ ಹತ್ತಿರ ಆಗುತ್ತೆ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ನೀವು ನೋಡಲೇಬೇಕಾದಂಥ ಸಿನಿಮಾ. ಯಾಕಂದರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಎಲ್ಲ ರೀತಿಯ ಮೋಸ ಮಾಡುವಂಥ ಕಾರ್ಯಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವರೇ ನಮಗೆ ಕಾಲ್ ಮೂಲಕ ಆಗಲಿ ಮೆಸೇಜ್ಗಳ ಮೂಲಕ ಕಳಿಸ್ತಾನೆ ಇರ್ತಾರೆ. ನಾನು ಸಂಬಂಧ ಇಲ್ದಿರೋ ಕಾಲ್ಗಳನ್ನ ಎತ್ತಬೇಡಿ, ಅದು ಯಾವುದೋ ಒಂದು OTPಯನ್ನು ನೀವು ಬೇರೆಯವರಿಗೆ ಶೇರ್ ಮಾಡಬೇಡಿ, ಈ ಥರದ್ದೆಲ್ಲ. ಸೊ ಈ ಥರ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಗೌರ್ಮೆಂಟ್ ಮಾತ್ರ ಅಲ್ಲ, ಅದಲ್ಲದೆ ಬೇರೆ ಥರದ ಟ್ರ್ಯಾಪ್ಗಳು ನಿಮ್ಮ ಜೀವನದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ನೀವು ಜೀವನದಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಕರೆಕ್ಟಾಗಿ 2.25 ಗಂಟೆ ನಮ್ಮ ಸಿನಿಮಾದಲ್ಲಿ ಟ್ರ್ಯಾಪ್ ಆದರೆ ನೀವು ಆ ಟ್ರ್ಯಾಪಿಂದ ಹೊರಗೆ ಬರ್ತೀರಾ. ಸೊ ಖಂಡಿತವಾಗ್ಲೂ ಬನ್ನಿ, ನೋಡಿ ಸಿನಿಮಾ. ನನ್ನ ವಸ್ತುಗಳಿಗೆ ನಾನು 100% ಜವಾಬ್ದಾರಿಯಾಗಿದ್ದೀನಿ. ಕಳ್ಕೊಂಡ್ರು ನನ್ನದೇ ಜವಾಬ್ದಾರಿ, ಅದು ಪಡ್ಕೊಂಡ್ರು ನನ್ನದೇ ಜವಾಬ್ದಾರಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕಳ್ಕೊಂಡಿದ್ದಾರೆ. ಮೋಸ್ಟ್ಲಿ ಕಳ್ಕೊಂಡವ್ರು ಯಾರು ಓಪನ್ ಆಗಿ ಹೇಳ್ಕೊಳ್ಳಲ್ಲ, ಯಾಕಂದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಸೊ ಕಳ್ಕೊಂಡಿರ್ತಾರೆ ಡೆಫಿನೆಟ್ಲಿ. ನಾನು ಒಂದೇ ಸತಿ ಟ್ರಾಪ್ ಆಗಿರೋದು ನನ್ನ ಹೆಂಡತಿಗೆ. ಓಕೆ, ಎಲ್ರಿಗೂ ನಮಸ್ತೆ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಒಂದು 15-20 ನಿಮಿಷ ತಡ ಆಗಿದೆ ಶುರು ಆಗೋದಕ್ಕೆ, ಕ್ಷಮೆ ಇರಲಿ. ಒಂದು ಮಾತಿದೆ, ಏನಂದರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣಗೊಳ್ಳೋದು ಅದನ್ನು ಆಸ್ವಾದಿಸೋ ಕಲಾಭಿಮಾನಿಗಳಿದ್ದಾಗ ಮಾತ್ರ. ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ, ಅದು ಕಂಪ್ಲೀಟ್ ಅನಿಸಲ್ಲ. ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ, ನಮ್ಮ ತಂಡಕ್ಕೆ, ಎಲ್ಲರಿಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಎಸ್ಪೆಷಲಿ ಐ ವಾಂಟ್ ಟು ಗ್ರೀಟ್ ಆಲ್ ಮೈ ಕೋ ಆ್ಯಕ್ಟರ್ಸ್. ಯಾಕಂದರೆ ನಾವು ಸಾಕಷ್ಟು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ. ಒಂದೇ ಸಿನಿಮಾದಲ್ಲಿದ್ದೀವಿ, ಬಟ್ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿಲ್ಲ. ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ನೋಡಿದಾಗ ಎಸ್ಪೆಷಲಿ ಮಧುಸೂದನ್ ಆಗಲಿ, ಇವ್ರಿಗೆ ಎಲ್ಲರಿಗೂ ಹೇಳಿದ್ದಾರೆ ನಾನು, ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವೆಲ್ಲರೂ ಅಂತ. ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ ಆಸ್ ಅನ್ ಆಡಿಯನ್ಸ್. ನಿಮ್ಮ ಕತೆಗೆ, ನಿಮ್ಮ ಪಾತ್ರಕ್ಕೆ ತುಂಬ ಒಳ್ಳೆ ನ್ಯಾಯ ಸಲ್ಲಿಸಿದ್ದೀರಾ. ಕಂಗ್ರ್ಯಾಚುಲೇಷನ್. ವಂಶಿ ಬನ್ನಿ 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 ಇಟ್ಸ್ ಓಕೆ, ಈ ಕಡೆ ಬನ್ನಿ. ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನೀವು ಮೆಸೇಜ್ನ ಕೊಡಬೇಕು. ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸಿನಿಮಾನ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈ ತಂಡದಿಂದ ಭಾಳ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಾರೆ. ಮತ್ತು ನಾನು ಕೇಶವ್ ಪರವಾಗಿ ಮಾತಾಡಬೇಕು ಅನ್ನೋದಾದರೆ, ಸೊ ಆ ಕಷ್ಟಕ್ಕೆ ಅವ್ರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ. ಆ ರಿಸಲ್ಟ್ ಸಿಗಬೇಕು ಅಂದರೆ ನೀವೆಲ್ಲ ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿಬಿಟ್ಟು ಅವ್ರಿಗೆ ಹೇಳಬೇಕು, ನೀವು ಮುಂದಿನ ಸಿನಿಮಾ ಮಾಡಬೇಕಾ ಬೇಡವಾ, ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಾ, ಅಥವಾ ಕೆಟ್ಟದಾಗಿ ಮಾಡಿದ್ದೀರಾ, ಏನೋ ಒಂದು ಹೇಳೋದಕ್ಕಾದ್ರೂ ನೀವು ಸಿನಿಮಾನ ನೋಡಬೇಕು. ಹಾಗೆ ಇಲ್ಲಿರುವಂಥ ಸಾಕಷ್ಟು ಜನ ಕಲಾವಿದರು ಎಲ್ಲರೂ ಹಸ್ಕೊಂಡಿರೋವಂಥವ್ರು, ಅಂದರೆ ಆಪರ್ಚುನಿಟಿಗೋಸ್ಕರ ನೀವು ಬಂದು ಬೆನ್ನು ತಟ್ಟಿದ್ರೆ ಮುಂದೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ಅಭಿಪ್ರಾಯದಿಂದನೂ ಕೇಳ್ತಾ ಇದ್ದೀನಿ. ಸೊ ಎಲ್ಲ ರೀತಿಯಲ್ಲೂ ದಯವಿಟ್ಟು ಬಂದು ಥಿಯೇಟರಲ್ಲಿ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅಂದರೆ ನಾವು ಟಿವಿಲಿ ನೋಡಿದ್ರೆ ಆಗೋದಿಲ್ಲ, ಹೋಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಆಗಲ್ಲ. ಥಿಯೇಟ್ರಿಗೆ ಬರಬೇಕು, ನಾವು ದುಡ್ಡು ಕೊಟ್ಟೇ ನೋಡಬೇಕು. ಆ ದುಡ್ಡಿಂದ ಇಡೀ ಇಂಡಸ್ಟ್ರಿ ಬೆಳಿಬೇಕು. ಸೊ ಇದು ನಮ್ಮೆಲ್ಲರ ಕಡೆಯಿಂದ ನಿಮಗೆ ರಿಕ್ವೆಸ್ಟ್. ಈ ಸಿನಿಮಾ ನಮಗೋಸ್ಕರ, ನಿಮಗೋಸ್ಕರ, ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೋಸ್ಕರ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಅದೇ ಸುಮಾರು ಕದ್ದಿದ್ದೀನಿ, ಇಲ್ಲಿ ಹೇಳಿ ಎಲ್ಲ ಹತ್ರ ಸಿಗಾಕೊಳ್ಳೋಕ್ಕಿಂತ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ.
ಸರ್ ಎಲ್ಲ ಹೇಳಿದ್ದಾರೆ, ನಮ್ಮದು ಅದೇ ವಿನಂತಿ, ಎಲ್ಲರೂ ಹಬ್ಬದ ದಿನ ನಮ್ಮ ಸಿನಿಮಾ ನೋಡಿ. ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್. ಸೊ ನಿಮ್ಗೆ ಎಲ್ಲ ರೀತಿಯ ಏನಂತಾರೆ, ದೇರ್ ಇಸ್ ಲವ್, ದೇರ್ ಇಸ್ ಕ್ರೈಮ್, ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್, ಬ್ಲಡ್ ಶೆಡ್ ಇಲ್ಲ. ಹಬ್ಬಕ್ಕೆ ಪರ್ಫೆಕ್ಟ್ ಸಿನಿಮಾ ಅನ್ಸುತ್ತೆ. ಸೊ ನೀವೆಲ್ಲ ಬಂದು ನೋಡಿ ನಮ್ಮ ಬೆಂತಟ್ಟಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಸಿನಿಮಾಗಳು ಮಾಡಿ ಇದೇ ತಂಡದ ಜೊತೆ ಇನ್ನೂ ಸುಮಾರು ಸಿನಿಮಾಗಳು ಮಾಡೋ ಶಕ್ತಿ ನೀವು ನಮಗೆ ಕೊಡಬೇಕು. ಥಿಯೇಟರ್ ಅಲ್ಲಿ ಆಕ್ಚುಲಿ ನೋಡ್ತಿರುವಾಗ ನಮ್ಮ ಅಂದ್ರೆ ಪ್ರೆಸ್ ಫ್ರೆಂಡ್ಸ್ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ, ನಮಗೆ ಲೈವ್ ಗೊತ್ತಾಗ್ತಾ ಇತ್ತು. ಸೊ ಇಟ್ ಇಸ್ ಸೋ ರಿವಾರ್ಡಿಂಗ್, ಖುಷಿ ಆಗುತ್ತೆ. ಅಂದರೆ ಲೈವಲ್ಲಿ ನಮಗೆ ಅವರ ರಿಯಾಕ್ಷನ್ಸ್ನ ಅನುಭವಿಸಕ್ಕೆ ಸಿಕ್ತು. ಸೊ ತುಂಬ ಅಂದರೆ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹೊಸ ವರ್ಷಕ್ಕೆ ಹೊಸ ಸಿನಿಮಾನ ಕೊಡ್ತಾ ಇದ್ದೀವಿ. 10th ಆನ್ವರ್ಡ್ಸ್ ಥಿಯೇಟರಲ್ಲಿ ಇರುತ್ತೆ. ಪ್ಲೀಸ್ ಮೇಕ್ ಶೋರ್ ಆ ವೀಕೆಂಡಲ್ಲಿ ನೀವು ಸಿನಿಮಾ ನೋಡಿದ್ರೆ ನಮಗೆ ಥಿಯೇಟರ್ಸ್ ಮುಂದಿನ ವಾರಕ್ಕೆ ಕಂಟಿನ್ಯೂ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. So thank you so much. And I would also like to take this opportunity to thank all the technicians. Firstly, Keshav Murthy sir, ನಮ್ಮನ್ನು ಸೆಲೆಕ್ಟ್ ಮಾಡಿ ಒಳ್ಳೆ ಕತೆ ನಮ್ಮ ಮೂಲಕ ಒಂದು ಕತೆ ತಂದಿದ್ದಕ್ಕೆ. ಪ್ರಸಾದ್ ಶೆಟ್ಟಿ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು ಒಳ್ಳೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಇದು. ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಈ ಥರ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದ್ರ ಜೊತೆ ನಮ್ಮ ಹರ್ಷ ಗೌಡ, ನಮ್ಮ ಸಿನಿಮಾಟೋಗ್ರಾಫರ್, ಈಸ್ ಶೋನ್ ಬ್ಯಾಂಗ್ಳೂರ್ ಇನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ. ನಿಮ್ಗೊಂದು ಫ್ರೆಶ್ ವಿಜುವಲ್ ಸಿಗುತ್ತೆ. ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗಳೂರನ್ನ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಹಾಗೂ ನಮ್ಮೆಲ್ಲ ಆ್ಯಕ್ಟರ್, ಸ್ಪೆಷಲಿ ದಿಲೀಪ್ ರಾಜ್ ಸರ್ ಆ್ಯಂಡ್ ಶಿಲ್ಪಾ ಮಂಜುನಾಥ್ ಮ್ಯಾಮ್, ದೇ ಆರ್ ಸ್ಪೆಕ್ಟ್ಯಾಕ್ಯುಲರ್ ಇನ್ ದ ಫಿಲ್ಮ್. ನಮಗಿದು ಒಂದು ಒಳ್ಳೆ ಆಪರ್ಚುನಿಟಿ ಅವ್ರನ್ನ ನೋಡಿ ಕಲಿಯೋದಕ್ಕೆ. ಆ್ಯಂಡ್ ಪ್ರಸನ್ನ, ಅಪೂರ್ವ ಭಾರದ್ವಾಜ್ ಆ್ಯಂಡ್ ವಂಶಿ ಆ್ಯಂಡ್ ಆಲ್ಸೋ ಹರಿ ಇದ್ದಾರೆ. ಸೊ ಆಲ್ ಆಫ್ ದೆಮ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಆಫ್ ಪಿಕ್ಚರ್ ಶಾಪ್ ಆ್ಯಂಡ್ ನೇಟಿವ್ ಕ್ರಾಫ್ಟ್ಸ್. ಈ ಸಿನಿಮಾ ಮಾಡೋದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್. ದಿಸ್ ಫಿಲ್ಮ್ ಇಸ್ ಆಲ್ ಯುವರ್ಸ್ ನಾವು. ನೀವು ನೋಡಿ ನಮಗೆ ಎಷ್ಟು ಪ್ರೋತ್ಸಾಹ ನೀಡ್ತೀರೋ ಅದ್ರ ಮೇಲೆ ಇನ್ನು ಮುಂದೆ ನಮ್ಮ ಸಿನಿಮಾನು ಓಡುತ್ತೆ, ನಮ್ಮ ಜೀವನನೂ ನಿಲ್ಲುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದಕ್ಕೆ ನಮ್ಮ ಎಡಿಟರ್ ಕುಬೇಂದ್ರನ್ ಇದಕ್ಕೆ ಸಿನಿಮಾಗೆ ಸ್ವರ ಕೊಟ್ಟಿರೋದೇ ಅವರು. ಸೊ ಅವರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಿಂಗ್ ಸಿನಿಮಾ ನಮ್ಮ ಸೌಂಡ್ ಡಿಸೈನ್ ಮಾಡಿರೋವಂಥವ್ರು, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಕುಬೇಂದ್ರನ್ ಆ್ಯಂಡ್ ಮಗೇಶ್ ರವೀಂದ್ರನ್, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ಸ್ ಶಿಲ್ಪಾ ಮಂಜುನಾಥ್, ಸುಬ್ಬು ಅವರು, ಮತ್ತು ಗುರುಪ್ರಸಾದ್, ಹರೀಶ್ ಕೆ ಬಿ, ಅವರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಆಲ್ ದ ಇನ್ವೆಸ್ಟರ್ಸ್, ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ ಇಲ್ಲಿ. ಆ ಲಿಸ್ಟ್ ಹೇಳ್ತಾ ಹೋದರೆ ಪ್ರಾಬಬ್ಲಿ ಸಂಜೆ ಆಗ್ಬಿಡುತ್ತೆ. ಎಲ್ಲ ನಮ್ಮ ಇನ್ವೆಸ್ಟರ್ಸಿಗೆ, ದುಡ್ಡು ಹಾಕಿರೋರಿಗೆ, ನಮಗೆ ಇಲ್ಲಿ ತನಕ ಸಹಕಾರ ಕೊಟ್ಟಿರೋ ನಮ್ಮ ಫ್ಯಾಮಿಲಿಗೆ, ಆ್ಯಂಡ್ ಎಸ್ಪೆಷಲಿ ಮೈ ವೈಫ್ ದೀಪ್ತಿ. ಸರ್, ಆ್ಯಕ್ಚುಲಿ ಥಿಯೇಟರ್ ಸಮಸ್ಯೆ ಅನ್ನೋಕ್ಕಿಂತ ನಮಗೇನು ಅಂದರೆ, ಈಗ ಒಂದು ಹೊಸಬ್ರಾಗಿ ಅಥವಾ ಎಲ್ಲದನ್ನು ಈಗ ಕಮರ್ಷಿಯಲ್ ಅಂತ ಬಂದಾಗ ಎಲ್ಲ ನಮ್ಮ ಫೇಸ್ ನೋಡಿ ಎಳಿತಾರಲ್ವ, ಆ ವಿಚಾರದಲ್ಲಿ ನಮಗೆ ಏನು ಸಿಗಬೇಕು ಅದು ಸಿಕ್ಕಿದೆ. ಅದು ಪ್ರಾಬ್ಲಿ ಜನ ಈಗ ಡಿಸೈಡ್ ಮಾಡಬೇಕು, ಯಾರಿಗೆ ಥಿಯೇಟರ್ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಅನ್ನೋದನ್ನು ಜನ ಡಿಸೈಡ್ ಮಾಡಬೇಕು. ಮತ್ತು ಇನ್ನೂ 2 ಸಿನಿಮಾ ಬರ್ತಿದೆ ನಮ್ಮ ಜೊತೆ ಅಂತ ಹೇಳಿದ್ವಿ, ಅವ್ರಿಗೂ ಭಾಳ ಆಲ್ ದಿ ಬೆಸ್ಟ್. ಅಂದರೆ ಸಂಜು ಬೆಟ್ಸ್ ಗೀತಾ 2 ಮತ್ತು ಚೂಮ್ ಅಂತ ನಾವು ಬರಬೇಕಿದ್ರೆ ನಾವು ಅನೌನ್ಸ್ ಮಾಡಿದಾಗ ಅಯ್ಯೋ ನಾವು ಒಬ್ಬರೇ ಅನ್ಕೊತಾ ಇದ್ವಿ ಸಂಕ್ರಾಂತಿಗೆ, ಬಟ್ ಅವರು ಬರ್ತಿದ್ದಾರೆ. ಈಗ ನಮಗೆ ವಿ ಫೀಲ್ ಮೋರ್ ಎಂಪವರ್ಡ್. ಇಲ್ಲ ಸರ್, ಅದು ಜನ ಡಿಸೈಡ್ ಮಾಡ್ತಾರೆ, ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರಿಗೆ ಯಾವ ಸಿನಿಮಾ ನೋಡಬೇಕು ಅಂತ. ವಿ ರೆಸ್ಪೆಕ್ಟ್ ದಟ್. ನಮ್ಮ ಸಿನಿಮಾಟೋಗ್ರಾಫರ್ ಹರ್ಷ ಕುಮಾರ್ ಗೌಡ, ನೀವು ಇವ್ರ ಕೆಲಸನ ಈಗ ಥಿಯೇಟರ್ ನೋಡೇ ಅನುಭವಿಸ್ಬೇಕು ನೀವು. ಪ್ರಸಾದಲ್ಲಿ ನಮ್ಮ ಎಡಿಟರ್, ಇವ್ರ ಬಗ್ಗೆ ಹೇಳಲೇಬೇಕು, ಇವರಿಂದ ಭಾಳ ಕಲ್ತಿದ್ದೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಸಿನಿಮಾ ಅರ್ಧದಲ್ಲೇ ನಿಲ್ಲೋ ಸ್ಥಿತಿಲಿದ್ದಾಗ ಇವರು ನಮಗೆ ಈ ಸಿನಿಮಾ ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಉಳಿದಿರೋದನ್ನೆಲ್ಲ ಹಣಕಾಸು ಹಾಕಿ ಕಂಪ್ಲೀಟ್ ಮಾಡಿಕೊಟ್ಟವರು. ಅದಕ್ಕೆ ತುಂಬ ಸಾರಿ. ಯಾಕಂತಂದರೆ ನಾವೊಂದೇನೋ ಒಂದು ಪ್ರಾಡಕ್ಟ್ ಮಾಡಿದಾಗ ಅದನ್ನ ಕಂಪ್ಲೀಟಾಗಿ ತೋರಿಸ್ಬೇಕನ್ನೋ ಒಂದು ನಮಗೆ ಇದಿರುತ್ತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡಿ ಒಂದು ಸ್ವಲ್ಪ ಪುಷ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇದೊಂದು ದಿನಕ್ಕೆ ನಾವು ತುಂಬ ಕಾಯ್ತಾ ಇದ್ವಿ. ಆ್ಯಂಡ್ ಇದು ನಾವು ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು, ಬಟ್ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರೊಡ್ಯೂಸರ್, ಇವ್ರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅದೇ ಎಲ್ಲ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ವಿಷಯನ ದಯವಿಟ್ಟು ಅಂದರೆ ಸಿನಿಮಾ ನಿಮ್ಗೆ ಏನು ಅನಿಸಿದೆ ಜನರಿಗೆ ಹೇಳಿಬಿಟ್ಟು ನೀವು ಎಷ್ಟು ಸ್ಪ್ರೆಡ್ ಮಾಡ್ತೀರಾ ಅಷ್ಟು ರೀಚ್ ಆಗುತ್ತೆ, ಅಷ್ಟು ಥಿಯೇಟ್ರಿಗೆ ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ.